ಹಾಯ್, ನಮಸ್ಕಾರ. ಬಂದ್ರಾ? ಬನ್ನಿ, ಹೊಸ ಕತೆ ತೊಗೊಂಬಂದಿದ್ದೀನಿ ನಿಮಗೋಸ್ಕರ ಅಂತ. ರಾತ್ರಿ ಎಚ್ಚರ ಆದಾಗ ರೂಮ್ ಪೂರ್ತಿ ಕತ್ಲು. ನನ್ನ ಬೆನ್ನಿನ ಮೇಲೆ ಯಾವುದೋ ಎರಡು ಒರಟಾದ ಬಲಿಷ್ಠವಾದ ಕೈಗಳು ಮುಟ್ತಾ ಇದೆ. ಪ್ರಾಣ ನನಗೆ ಬಾಯಿಗೆ ಬಂದಂತೆ ಆಯಿತು. ಜೋರಾಗಿ ಕಿರ್ಚೋಣ ಅಂದರೆ ಬಾಯಿನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಸಂಪೂರ್ಣವಾದ ದೇಹನ ಕೈಗಳು ಮಲಿನ ಮಾಡ್ತಿವೆ. ಆಗ ನೆನಪಾಗಿದ್ದು ಭಾವ. ನನ್ನ ಭಾವ ಈ ಕೆಲಸ ಮಾಡ್ತಿದ್ದಾರೆ. ಅಕ್ಕನ ಸಂಸಾರ, ನನ್ನ ಶೀಲ ಎಲ್ಲ ಹಾಳಾಯಿತು ಅಂತ ಜೋರಾಗಿ ಅಳೋದಕ್ಕೆ ಶುರು ಮಾಡಿದೆ. ಆದರೆ ಅಳೋದಕ್ಕೂ ಕೂಡ ನನ್ನ ಕೈಲಿ ಸಾಧ್ಯ ಆಗ್ತಿಲ್ಲ. ಮುಂದೆ ಏನಾಯಿತು ತಿಳ್ಕೊಬೇಕು ಅಂದರೆ ಕತೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ನನ್ನ ಹೆಸರು ಸುಧಾ. ಅಪ್ಪ ಅಮ್ಮನ ಮುದ್ದಿನ ಮಗಳು. ನನಗೆ ಇಬ್ಬರು ಅಕ್ಕಂದರು ಇದ್ದಾರೆ. ಮೊದಲ ಅಕ್ಕನನ್ನು ಸ್ವಂತ ಸೋದರ ಮಾವನಿಗೆ ಕೊಟ್ಟು ಮದುವೆ ಮಾಡಿರೋದು. ಹಳ್ಳಿನಲ್ಲಿ ಹೊಲದ ಕೆಲಸನ ಮಾಡ್ಕೊಂಡಿದ್ದಾರೆ. ಎರಡನೇ ಅಕ್ಕನ ಚೆನ್ನಾಗಿ ಓದಿಸಿ ಟೀಚರ್ ಮಾಡಿದ್ದಾರೆ. ಭಾವ ಕೂಡ ಹೈಸ್ಕೂಲ್ ಮಾಸ್ಟ್ರ್. ಇಬ್ಬರ ಜೀವನ ಸುಂದರವಾಗಿದೆ. ನನ್ನ ಭಾವ ನಾದಿನಿ ತುಂಬ ಚೆನ್ನಾಗಿ ಓದಬೇಕು, ಅವಳನ್ನು ಶ್ರೀಮಂತರ ಮನೆಗೆ ಮದುವೆ ಮಾಡಬೇಕು ಅನ್ನೋ ಆಸೆನ ಇಟ್ಕೊಂಡಿದ್ರು. ಅಪ್ಪ ಅಮ್ಮ ಅವ್ರ ಮೇಲಿನ ಗೌರವಕ್ಕೆ ನನ್ನನ್ನು ಓದಿಸ್ತಿದ್ರು. ಯಾಕಂದರೆ ನಾನು ತುಂಬ ಸುಂದರಿ. ನೆಂಟರುಗಳು ನಾನು ದೊಡ್ಡವಳಾದ ದಿನದಿಂದನೂ ಕೂಡ ನನ್ನನ್ನು ಕೇಳ್ತಾನೆ ಇದ್ದಾರೆ, ಮದುವೆ ಮಾಡಿಕೊಡಿ, ಯಾವುದೇ ವರದಕ್ಷಿಣೆನೂ ಬೇಡ, ನಾವೇ ಒಡವೆ ಹಾಕಿ ನಿಮ್ಮ ಮಗಳನ್ನು ಮದುವೆ ಮಾಡ್ಕೊಂಡು ಹೋಗ್ತೀವಿ ಅಂತ. ತುಂಬ ದೊಡ್ಡ ದೊಡ್ಡ ಸಂಬಂಧಗಳು ಬಂತು. ಆದರೆ ನಾನು ಮತ್ತು ನನ್ನ ಅಕ್ಕ ಭಾವ ಒಪ್ತಾ ಇಲ್ಲ. ಇದರಿಂದ ಅಪ್ಪ ತುಂಬ ದಿನ ನನ್ನ ಜೊತೆ ಮಾತು ಬಿಟ್ಟಿದ್ರು. ನನ್ನ ಎಕ್ಸಾಮ್ಗಳಲ್ಲೂ ಒಳ್ಳೆ ಮಾರ್ಕ್ಸ್ ಬರ್ತಾ ಇದ್ದಿದ್ದರಿಂದ ಅವರು ಸುಮ್ಮನೆ ಆದರು. PUC ಆದಮೇಲೆ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಸೀಟ್ ಸಿಕ್ತು. ಅಪ್ಪ ಅಮ್ಮ ಹಾಸ್ಟೆಲ್ಗೆ ಹೋಗು ಅಂತಂದರೆ ನನ್ನ ಭಾವನೆ ಮಾತನ್ನು ಕೇಳಿಕೊಂಡು ಅವ್ರ ಮನೆಯಲ್ಲಿ ಇರೋದಕ್ಕೆ ಒಪ್ಕೊಂಡೆ. ಭಾವಂಗೆ ನಾನು ಅಂದರೆ ಒಂಥರ ಪ್ರೀತಿ. ಒಮ್ಮೊಮ್ಮೆ ಅಕ್ಕ ಕೂಡ ಮುಖ ಸಿಂಡರಿಸ್ಕೊಳ್ತಾಳೆ, ಯಾಕೆ ನಾನು ನಿಮ್ಮ ಮೇಲೆ ಅಷ್ಟೊಂದು ಪ್ರೀತಿ ತೋರಿಸ್ತಿದ್ದೀರಾ, ನಾನು ನಿಮಗೆ ಅಸಡ್ಡೆ ಅಂತ. ಆಗ ಭಾವ ಅಕ್ಕನಿಗೆ ಮುತ್ತು ಕೊಟ್ಟು ತಪ್ಪಿಕೊಂಡು ಸಮಾಧಾನ ಮಾಡ್ತಿದ್ರು. ಅವ್ರಿಗೆ ಇಬ್ಬರು ಮಕ್ಕಳು ಕೂಡ ಮುದ್ದಾಗಿದ್ದಾರೆ. ಇಬ್ಬರು ಅವಳಿ ಜೋಳಿ ಆಗಿದ್ದರಿಂದ ಅಕ್ಕ ಸ್ವಲ್ಪ ಇವಳು ಬಂದರೆ ಮಗಳನ್ನು ಸುಧಾರಿಸ್ತಾಳೆ ಅನ್ನೋ ಮನಸ್ಥಿತಿ ಇದೆ. ಏನು ಪ್ರತಿದಿನ ಫೋನ್ ಮಾಡಿ ಕೇಳ್ತಾಳೆ, ಪ್ಲೀಸ್ ಬಂದುಬಿಡು ಅಂತ. ಭಾವ ದಿನಕ್ಕೆ 3 ಬಾರಿ ಫೋನ್ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಇದ್ಕೊಂಡು ನೀನು ಹಾಸ್ಟೆಲ್ಗೆ ಹೋಗ್ತೀಯಾ ಅಂತ, ನೀನು ನಮ್ಮ ಜವಾಬ್ದಾರಿ, ಈ ರೀತಿ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾರೆ. ನನ್ನ ಮತ್ತು ಅಪ್ಪ ಅಮ್ಮನ ಬಾಯಿ ಕಟ್ಟಿ ಹೋಯಿತು. ಅಕ್ಕ ಮತ್ತು ಭಾವನ ಮನೆಯಲ್ಲಿ ಇರೋದಕ್ಕೆ ಹೋದೆ ತುಂಬ ಖುಷಿಯಿಂದ. ಯಾಕಂದರೆ ಅದು ನನ್ನ ಹ್ಯಾಪಿ ಪ್ಲೇಸ್. ಅಲ್ಲಿ ಸಿಗೋ ಖುಷಿ ನನಗೆ ಇನ್ನೆಲ್ಲೂ ಸಿಗೋದಿಲ್ಲ. ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಭಾವ ರೈಲ್ವೆ ಸ್ಟೇಷನ್ಗೆ ಬಂದಿದ್ದರು. ನನ್ನ ಸಾಮಾನುಗಳನ್ನು ಅವ್ರ ಕಾರಲ್ಲಿ ಹಾಕಿ ನನ್ನನ್ನು ತಪ್ಪಿಕೊಂಡ್ರು. ನಂಗೆ ಸ್ವಲ್ಪ ಮುಜುಗರ ಆಯಿತು. ಭಾವ ಮೊದಲ ಬಾರಿ ಈ ರೀತಿ ನನ್ನನ್ನು ತಪ್ಪಿಕೊಂಡಿದ್ದು. ಏನೋ ಲೈಟಾಗಿ ತಪ್ಕೊಳ್ಳೋದು ಒಂದು ರೀತಿ, ಇಷ್ಟು ಗಟ್ಟಿಯಾಗಿ ನಾನು ನಿಧಾನವಾಗಿ ಭಾವನ ಹಿಡಿತಾನ ಬಿಡಿಸ್ಕೊಂಡೆ. ಭಾವ ತುಂಬ ತೃಪ್ತಿಯಾಗಿ ಇದ್ದಂತೆ ಅನ್ನಿಸ್ತು. ಭಾವನ ಭಾವದಲ್ಲಿ ತುಂಬ ಸುಖ ಸಂತೋಷ ಇದ್ದಂತೆ. ಒಂದು ರೀತಿ ವಿಚಿತ್ರ ಅಂತ ಅನ್ನಿಸ್ತಿದೆ. ಇಷ್ಟು ದಿನ ನನ್ನ ಜೊತೆ ಇದ್ದ ಭಾವ, ಈಗ ಇರೋ ಭಾವ ತುಂಬ ವ್ಯತ್ಯಾಸ ಇದೆ. ನಾನು ಮಾತಾಡದೆ ಹಿಂದೆ ಸಿಟ್ಟಿನಲ್ಲಿ ಕೂತೆ. ಅವರು ಕೂಡ ನನ್ನ ಜೊತೆ ಹಿಂದೆ ಸೀಟಿನಲ್ಲಿ ಕೂತರು. ಮುಂದೆ ಡ್ರೈವಿಂಗ್ ಸೀಟಲ್ಲಿ ಡ್ರೈವರ್ ಕೂತಿದ್ದ. ನನಗೆ ಡ್ರೈವರ್ ಇರೋದ್ರಿಂದ ಇನ್ನೂ ಭಯ. ಭಾವ ಏನಾದರೂ ಯಾವುದಾದ್ರೂ ಕೆಟ್ಟ ರೀತಿ ನನ್ನ ಜೊತೆ ವರ್ತಿಸಿದ್ರೆ ಅದನ್ನು ಡ್ರೈವರ್ ಅಕ್ಕನಿಗೆ ಯಾವ ರೀತಿ ಚಾಡಿ ಹೇಳ್ತಾನೋ. ನಾನು ಅಪ್ಪ ಅಮ್ಮ ಹೇಳ್ದಂತೆ ಇಲ್ಲಿ ಬಂದು ತಪ್ಪು ಮಾಡಿದೆ, ಹಾಸ್ಟೆಲ್ಗೆ ಹೋಗಬೇಕಾಗಿತ್ತು ಅಂತ ಬಂದ ಸ್ವಲ್ಪ ಸಮಯದಲ್ಲೇ ಸುಧಾಗೆ ಅನಿಸೋದಕ್ಕೆ ಶುರುವಾಯಿತು. ಭಾವ ನಗ್ತಾನೆ ಇದ್ದ ಕನ್ನಡಿನ ನೋಡಿಕೊಂಡು. ಡ್ರೈವರ್ ಬ್ರೇಕ್ ಹಾಕಿದಾಗ ಭಾವ ನನ್ನ ಮೇಲೆ ಬೀಳ್ತಿದ್ರು. ನನ್ನ ತೊಡೆ ಮೇಲೆ ಅವರು ಹೊರಟು ಕೈಗಳನ್ನು ಇಟ್ಟರು.
ಹಿಂಗಿನ್ನೂ ಮುಜುಗರ ಆಗಿ ಅವ್ರ ಕೈನ ಪಕ್ಕ ತಳ್ದೆ. ನಿಜವಾಗ್ಲೂ ಇವನು ಕಾಮುಕನೇ, ನೀನು ಏನೋ ಈ ರೀತಿ ಆಡ್ತಿದ್ದಾನೆ ಅಂತ ಅಸಹ್ಯ ಆಗ್ತಿತ್ತು. ಭಾವ ಅಂತ ಹೇಳ್ಕೊಳ್ಳೋದಕ್ಕೆ ಅಕ್ಕನಿಗೆ ಹೇಳಿ ನಾನು ಹೊರಟೋಗ್ತೀನಿ ಅಂತ ಫೋನ್ನ ತಗೊಂಡೆ. ಅಷ್ಟರಲ್ಲಿ ಬಂತು. ಹೇಗಿದ್ರೂ ಮನೆ ಬಂತಲ್ಲ, ಅಕ್ಕನಿಗೆ ಸೂಕ್ಷ್ಮವಾಗಿ ಹೇಳಿ ಹೊರಟೋಗ್ತೀನಿ ಅಂತ ಹೋದ ತಕ್ಷಣ ಅಕ್ಕನ್ನ ಗಟ್ಟಿಯಾಗಿ ತಕ್ಕೊಂಡು ಅಳ್ತಿದ್ದಾರೆ. ಅಪ್ಪ ಅಮ್ಮ ಹಳ್ಳಿಯವರು, ಹಳ್ಳಿಯಲ್ಲಿ ಹೊಲ ಗದ್ದೆ ಕೆಲಸ ಮಾಡಬೇಕು. ಅವರು ಪುನಃ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಮೊದಲು ಅಕ್ಕ ಕೂಡ ಅಷ್ಟೆ, ಹೊಲದಲ್ಲಿ ಕೆಲಸ ಮಾಡಿದ್ರು ಊಟ ಇಲ್ಲ ಅಂದರೆ ಇಲ್ಲ. ಅವಳಿಗೆ ಇರೋ ಒಬ್ಬನೇ ಮಗನನ್ನು ತುಂಬ ಕಷ್ಟಪಟ್ಟು ಅವಳು ಸಾಕ್ತಿದ್ದಾಳೆ. ಅವರೆಲ್ಲ ಬೇಕು. ಅದಕ್ಕೆ ನಾನು ಚೆನ್ನಾಗಿ ಓದಿದೆ. ಅವ್ರಿಗೆ ಪ್ರತಿ ತಿಂಗಳು ಊಟ ಬಟ್ಟೆಗೆ ಆಗುವಷ್ಟು ದುಡ್ಡನ್ನು ಕೊಡಬೇಕು ಅನ್ನೋದು ನನ್ನ ಕನಸಾಗಿದೆ. ಅದಕ್ಕೆ ನಾನು ತುಂಬ ಓದ್ತಾ ಇರೋದು. ಆದರೆ ಮನೆಯಲ್ಲಿ ಅದು ಯಾರಿಗೂ ಗೊತ್ತಿಲ್ಲ. ಅಕ್ಕ ಅಳ್ತಿದ್ದಾಗ ಭಾವನ ಮುಖನ ನೋಡಿದ್ರೆ ಭಾವನ ಮುಖದಲ್ಲಿ ಯಾವುದೇ ರೀತಿ ಸಂಕಟ ಆಗಲಿ ದುಃಖ ಆಗಲಿ ಇರಲಿಲ್ಲ. ಅವ್ರು ನನ್ನ ಸಾಮಾನುಗಳನ್ನು ರೂಮಿಗೆ ಸಾಗಿಸ್ತಿದ್ರು. ಇಷ್ಟೊಂದು ಕಾಳಜಿ ನಂಗೆ ನಿಜವಾಗ್ಲೂ ಭಯ ಆಗ್ತಿದೆ. ಅವ್ರ ಮನಸ್ಸಿಗೆ ಅರ್ಥ ಆಗ್ತಿದೆ. ಆದರೆ ಇಷ್ಟು ಬೇಗ ಅಷ್ಟು ಒಳ್ಳೆಯವರಾಗಿದ್ದ ಭಾವನ ನಾನು ಕೆಟ್ಟದಾಗಿ ಅರ್ಥೈಸ್ಕೊಳ್ಳೋದು ಸರಿಯಲ್ಲ. ಏನೋ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳ್ತಿದ್ಲು. ನಡೆಯೋದು ಕೂಡ ನಿಮ್ಮ ಭಾವನಿಗೆ ಸಾಧ್ಯ ಆಗೋದಿಲ್ಲ. ಯಾವಾಗಲೂ ನನ್ನನ್ನು ಹಿಡ್ಕೊಳ್ತಾರೆ. ಇಲ್ಲ ಅಂದರೆ ಪ್ರತಿ ಸಲ ಈ ಡ್ರೈವರ್ ಇರಬೇಕು ಅಂತ ಡ್ರೈವರ್ ರಾಜುನ ತೋರಿಸಿದ್ರು. ರಾಜು ತುಂಬ ಒಳ್ಳೆ ಹುಡುಗ ಅಂತ ಅಕ್ಕ ಹೇಳಿದ್ಲು. ಅವಳಿಗೆ ಸ್ವಲ್ಪ ಯಾರಾದರೂ ಚಂದ ಮಾತಾಡಿದ್ರೆ ಎಲ್ಲರೂ ಒಳ್ಳೆಯವರೇ ಅಂತ ಅನಿಸುತ್ತೆ. ಅದೇ ರೀತಿ ಭಾವನನ್ನು ಪ್ರೀತಿಸಿ ಮದುವೆ ಆಗಿದ್ದು ಅಕ್ಕ. ಅವ್ರ ಸ್ಕೂಲಲ್ಲಿ ಕೆಲಸ ಮಾಡೋ ಟೀಚರ್ ಅಂತ. ನಂತರ ಭಾವನಿಗೆ ಪ್ರಮೋಷನ್ ಆಗಿ ಬೇರೆ ಸ್ಕೂಲಿಗೆ ಹೋದರು. ಇನ್ನೂ ತುಂಬ ಕಷ್ಟ ಆಗ್ತಿದೆ ಅಕ್ಕನಿಗೆ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ. ನಾನು ಸಹಾಯ ಮಾಡ್ತೀನಿ ಅಂತ ಒಳಗೆ ಹೋದೆ. ಭಾವ ನನ್ನ ಹಿಂದೆನೇ ಬಂದೆ. ನಿನಗೇನಾದರೂ ಬೇಕಾದರೆ ಸಂಕೋಚ ಇಲ್ಲದೆ ಹೇಳು ಅಂತ ನಗ್ತಿದ್ರು. ಹಿಂದೆ ಅಕ್ಕ ಬಂದಳು. ಬಾ ತಿಂಡಿ ತಿನ್ನುವಂತ ಅಂತ. ನಾನು ಬೇಡ ಅಂದರೂ ನನ್ನ ಕೈನ ಹಿಡ್ಕೊಂಡು ಕರ್ಕೊಂಡು ಹೋದ್ಲು. ತಿಂಡಿ ತಿನ್ನಬೇಕಾದ್ರೂ ನನ್ನ ಕಾಲುಗಳು ಅವ್ರ ಕಾಲಿಂದ ಸವರ್ತಿದ್ರು. ನಾನು ಅಕ್ಕ ನಂಗೆ ವಾಂತಿ ಬರ್ತಿದೆ ಕಣೆ, ಟ್ರೈನಲ್ಲಿ ಜರ್ನಿ ಮಾಡಿದ್ರಿಂದ ಹೊಟ್ಟೆ ಸರಿ ಇಲ್ಲ, ತಿಂಡಿ ಬೇಡ, ನೀವು ತಿನ್ಕೊಳ್ಳಿ ಅಂತ ಹೇಳಿ ಹೋಗಿ ಬಾಗಿಲನ್ನು ಹಾಕ್ಕೊಂಡು ಮಲ್ಕೊಂಡೆ. ನಿದ್ದೆನೇ ಬರ್ತಿಲ್ಲ. ಆದರೆ ನನಗೆ ಇದನ್ನೆಲ್ಲ ಮರೆಯೋದಕ್ಕೆ ಸ್ವಲ್ಪ ಸಮಯ ಬೇಕು ಅಂತ ಅನಿಸುತ್ತೆ. ಈ ಭಾವನಾತ್ಮಕ ಭಾವವನ್ನು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅಕ್ಕನ ಸಂಸಾರ ಹಾಳಾದರೆ ಅವಳ ಇಬ್ಬರು ಮಕ್ಕಳ ಗತಿ ಏನು? ಅವಳು ಮತ್ತು ಮೊದಲನೇ ಅಕ್ಕನ ರೀತಿ ಸ್ಟ್ರಾಂಗ್ ಅಲ್ಲ, ತುಂಬ ಸಾಫ್ಟು. ಏನೇ ಆದರೂ ಹೆದರ್ಕೋತಾಳೆ. ಸ್ವಲ್ಪ ಯಾರಾದರೂ ಜೋರಾಗಿ ಮಾತಾಡಿದ್ರು ಅಳೋದಕ್ಕೆ ಶುರು ಮಾಡಿಬಿಡ್ತಾಳೆ. ಅಂಥವಳು ಏನು ಮಾಡೋದು ಅಂತ ತಿಳಿತಾನೇ ಇಲ್ಲ. ಆದರೆ ಏನಾದರೂ ಮಾಡಲೇಬೇಕು. ನಾನು ಇದೇ ರೀತಿ ನಿದ್ದೆ ಹೊರಟೋಗಿದ್ದೀನಿ. ಈ ಯೋಚನೆಗಳನ್ನು ಮಾಡಿಕೊಂಡು ಯಾರೋ ಬಾಗಿಲನ್ನು ಬಡಿತಿದ್ದಾರೆ. ನನಗೆ ಭಯ ಆಯಿತು. ನಾನು ತುಂಬ ಸಾವರಿಸ್ಕೊಂಡೆ. ಅಷ್ಟರಲ್ಲಿಗೆ ಅಕ್ಕ ಊಟ ಏನು ಮಾಡೋದಿಲ್ವಾ? ಅಮ್ಮ 2 ಬಾರಿ ಫೋನ್ ಮಾಡಿದರು. ನೀನು ಫೋನೇ ಎತ್ತಲಿಲ್ವಂತೆ. ಕೊನೆಗೆ ನನ್ನ ನಂಬರ್ಗೆ ಕಾಲ್ ಮಾಡಿದ್ರೆ ಅಂತ ಅಕ್ಕ ಹೇಳಿದಾಗ ನಾನು ತರಾತುರಿಯಲ್ಲಿ ಇದ್ದು ಫೋನ್ನ ನೋಡಿಕೊಂಡೆ. ನಿಜ, ಅಪ್ಪ ಅಮ್ಮ 2 ಬಾರಿ ಕಾಲ್ ಮಾಡಿದ್ದಾರೆ. ನಂತರ ಬಾಗಿಲನ್ನು ತೆಗೆದು ಅಕ್ಕಂಗೆ ಸಾರಿ ಹೇಳಿದೆ. ನಿದ್ದೆ ಚೆನ್ನಾಗಿ ಮಾಡಬೇಕಾಗಿತ್ತು ಅಂತ ಅಕ್ಕ, ಪರವಾಗಿಲ್ಲ ಅಪ್ಪ ಅಮ್ಮನ ಜೊತೆ ಮಾತಾಡು, ಅವ್ರು ತುಂಬ ಹೆದರ್ಕೊಂಡಿದ್ದಾರೆ ಅಂತ ಹೇಳಿ ಊಟ ಮಾಡೋದಕ್ಕೆ ಬೆಳಗ್ಗೆ ಸರಿಯಾಗಿ ತಿಂದೆ ಹೋದೆ ಅಂತ ಹೇಳಿದ್ರು. ನಾನು ಅಪ್ಪ ಅಮ್ಮನ ಜೊತೆ ಮಾತಾಡಿದೆ. ಅಮ್ಮ ತುಂಬ ಕಾಳಜಿಯಿಂದ ಹೇಳ್ತಿದ್ದಾಳೆ, ಭಾವನ ಮನೆಯಲ್ಲಿನೇ ಹುಷಾರು, ಜಾಸ್ತಿ ಮಾತಾಡಬೇಡ ಭಾವನ ಜೊತೆ ಅಂತ. ಇನ್ನೆಷ್ಟು ನಿನ್ನ ಕೆಲಸ ಆಯಿತು. ನಿನ್ನ ಅಕ್ಕ ಲೇಟಾಗಿ ಬರ್ತಾಳೆ ಮನೆಗೆ ಅಂದರೆ ಅವತ್ತು ನೀನು ಕೂಡ ಲೇಟಾಗಿ ಬಾ. ಭಾವ ಮನೆಯಲ್ಲಿದ್ದಾಗ ಅಕ್ಕ ಮನೆಯಲ್ಲಿ ಇಲ್ಲದೆ ಹೋದರೆ ನೀನು ಇರಬಾರ್ದು ಅಂತ ಈ ಬೋಧನೆಗಳನ್ನು ಮಾಡ್ತಿದ್ಲು. ನಾನು ಅಕ್ಕನ ಮನೆಗೆ ಬರೋ ಮುಂಚಿನ ದಿನಗಳಲ್ಲಿ ಅಮ್ಮ ಹೇಳ್ತಿದ್ಲು, ಈಗ
ಅರ್ಥವಾಗದ ಮಾತುಗಳು ಈಗ ನನಗೆ ಅರ್ಥ ಆಗ್ತಿವೆ. ಈ ಭಯದಲ್ಲಿ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಅಕ್ಕನಿಗೆ ಹೇಳೋಣ ಅಂದರೆ ಅವಳು ಮೆಂಟಲಿ ವೀಕ್. ಏನು ಮಾಡಲಿ, ನಾನು ಅದನ್ನು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು ಅಂತ ಅಂದ್ಕೊಂಡ್ಳು. ಹಾಗೆ ಮಲಗಿಬಿಟ್ಟೆ. ಅಕ್ಕ ಮರುದಿನನೇ ಎಲ್ಲ ಅಡುಗೆನೂ ಮಾಡಿ ಹೋಗಿದ್ಲು. ನನಗೆ ಮೆಸೇಜ್ ಮಾಡಿದ್ಲು, ಟಿಫನ್ ಹಾಕಿದ್ದೀನಿ, ತಿನ್ನು, ಅಡುಗೆನ ಮಧ್ಯಾಹ್ನಕ್ಕೆ ಬಿಸಿ ಮಾಡು, ಇನ್ನು ಕಾಲೇಜ್ ಶುರು ಆಗೋದು ಇನ್ನು 15 ದಿನ ಆದಮೇಲೆ ಅಂತ. ನಮ್ಮ ಟೀಚರ್ ಮಗ ಅಲ್ಲೇ ಓದ್ತಿರೋದು, ಎಲ್ಲ ವಿಚಾರಿಸಿದ್ದೀನಿ. ಏನೂ ಕೆಲಸ ಮಾಡಬೇಡ, ಸ್ವಲ್ಪ ಪಾತ್ರೆಗಳಿದೆ ಅದನ್ನು ತೊಳೆದ್ಬಿಟ್ಟು ಮಕ್ಕಳನ್ನು ನೋಡ್ಕೊ ಅಂತ ಹೇಳಿದ್ಲು. ಒಮ್ಮೊಮ್ಮೆ ನನಗೆ ಇಲ್ಲಿ ಒಬ್ಬಳೇ ಇರೋದಕ್ಕೆ ಭಯ ಆಗುತ್ತೆ ಎಂಬ ಭಾವ ಕೂಡ ಕೆಲಸಕ್ಕೆ ಹೋಗಿರೋದ್ರಿಂದ ಸ್ವಲ್ಪ ಸಮಾಧಾನ. ಅಷ್ಟರಲ್ಲಿ ಕಿಟಕಿಯಿಂದ ಡ್ರೈವರ್ ಬಂದು, ಮೇಡಮ್ ಏನಾದರೂ ಬೇಕಾದರೆ ನನ್ನನ್ನು ಒಂದೇ ಒಂದು ಸಲ ಕರೀರಿ, ನನ್ನ ಹೆಸರು ರಾಜು ಅಂತ ಕರೆದ ತಕ್ಷಣ ಬಂದು ನಿಮಗೆ ಸಹಾಯ ಮಾಡ್ತೀನಿ, ಅಂಗಡಿಗೆ ಹೋಗಿ ಏನಾದರೂ ತರಕಾರಿ ತಂದ್ಕೊಡ್ಬೇಕಾ ಅಂತ ಕೇಳಿದ್ರು. ನಾನು ಏನೂ ಬೇಡ ಅಂತ ತಲೆ ಅಲ್ಲಾಡಿಸ್ದೆ. ನಂತರ ಮಕ್ಕಳನ್ನ ನೋಡಿ ತುಂಬ ಆಯಿತು, ಹೊಟ್ಟೆ ಹಸಿವು ಆಗ್ತಿದೆ, ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಅಡುಗೆ ಮನೆಗೆ ಹೋದೆ. ತಿಂಡಿ ಅಡುಗೆ ಎಲ್ಲನೂ ನೀಟಾಗಿ ಅಕ್ಕ ಮಾಡಿ ಹೋಗಿದ್ಲು. ಅಕ್ಕ ಹೇಳಿದಂತೆ 2-3 ಪಾತ್ರೆ ಅಷ್ಟೇ ಇರೋದು. ಭಾವ ಮಾಡಿದ್ರೆ ಏನು ಅಂತ ಅಂದ್ಕೊಂಡೆ. ಭಾವ ಅಕ್ಕನಿಗೆ ಸ್ವಲ್ಪ ಕೂಡ ಸಹಾಯ ಮಾಡೋದಿಲ್ಲ. ಅವಳು ಎಷ್ಟು ಕೆಲಸ ಮಾಡಿದ್ರೂ ಕೂಡ ಮಾಡಿಸ್ತಾರೆ ಅಂತ ಅನ್ನಿಸ್ತು. ಅವನ್ನೆಲ್ಲ ಕ್ಲೀನ್ ಮಾಡಿ ಸ್ನಾನ ಟಿಫನ್ ಮಾಡಿದೆ. ನಂತರ ಮಕ್ಕಳು ಅಳೋದಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಅಕ್ಕ ಹೇಳಿದ ಹಾಗೆ ಬಾಟಲ್ನಲ್ಲಿ ಫೀಡ್ ಮಾಡೋದಕ್ಕೆ ಶುರು ಮಾಡಿದೆ. ಹಾಲನ್ನ ಒಂದು ಮಲಗಿದ ತಕ್ಷಣ ಇನ್ನೊಂದು ಹೇಳೋದಕ್ಕೆ ಶುರುವಾಯಿತು. ನಾನು ಊರಲ್ಲಿದ್ದಾಗ ಅಕ್ಕ ಒಂದು ಹುಡುಗಿನ ಇಟ್ಕೊಂಡಿದ್ಲಂತೆ ಕೆಲಸಕ್ಕೆ. ಅವಳ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ದೆ. ಒಂದು ಮಗುನ ಅಕ್ಕ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ಲಂತೆ. ಅಷ್ಟು ಕಷ್ಟ ಆಗಿಬಿಟ್ಟಿತ್ತು. ಭಾವನ ಕಡೆಯವರು ಯಾವುದೇ ಕಾರಣಕ್ಕೂ ಸಹಾಯ ಮಾಡೋದಕ್ಕೆ ಬರೋದಿಲ್ಲ, ಕೇವಲ ತಿನ್ನೋದಕ್ಕೆ ಉಣ್ಣೋದಕ್ಕೆ ಬರ್ತಾರೆ. ಕಷ್ಟದ ಸಮಯದಲ್ಲಿ ಸಹಾಯ ಏನು ಮಾಡೋದಿಲ್ಲ. ಭಾವ ಕೂಡ ಅದೇ ರೀತಿ ಇದ್ದಾರೆ. ಮಕ್ಕಳು ಕೇವಲ ಅಕ್ಕಂದು ಅನ್ನೋ ರೀತಿ ವರ್ತಿಸ್ತಾರೆ. ಒಮ್ಮೊಮ್ಮೆ ಯಾವುದೇ ಜವಾಬ್ದಾರಿ ತೆಗೆದುಕೊಳ್ಳೋದೇ ಇಲ್ಲ ಅಂತ ಯೋಚನೆ ಆಯಿತು. ಆ ಯೋಚನೆನ ತಡ್ಕೊಳ್ಳಬಹುದು, ಆದರೆ ನನ್ನ ಜೊತೆ ತಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಯೋಚಿಸಿದೆ. ಇವತ್ತು ಭಾವ ಸ್ವಲ್ಪ ಬೇಗನೆ ಬಂದರು. ಅದು ಇನ್ನೂ ಭಯ ಆಯಿತು. ನಾನು ಮಕ್ಕಳು ಇರೋ ರೂಮಲ್ಲಿ ಒಳಗಡೆಯಿಂದ ಲಾಕ್ ಮಾಡಿಕೊಂಡೆ. ನಾನಿರೋದು ಭಾವನಿಗೆ ಸರಿಯಾಗಿ ಕಾಣಿಸ್ದೆ. ಇಲ್ಲಿ ಮಲಗಿಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ ಅಂತ. ಅದೇ ರೀತಿ ಆಯಿತು. ಪ್ರತಿದಿನವೂ ಇತ್ತೀಚೆಗೆ ಭಾವ ಬೇಗ ಬಂದುಬಿಡ್ತಾರೆ. ನಾನು ಜಾಸ್ತಿ ಹೊರಗೆ ಹೋಗೋದಿಲ್ಲ, ರೂಮಿಂದ ಅವ್ರ ಮುಖ ಕೂಡ ನೋಡೋದಿಲ್ಲ. ರೂಮ್ನ ಕೂಡ ಲಾಕ್ ಮಾಡ್ಕೊಳ್ತೀನಿ. ತುಂಬ ಎಷ್ಟು ಬಾಗಿಲು ಬಡಿದ್ರೂ ಕೂಡ ನಾನು ಬಾಗಿಲನ್ನು ತೆಗೆಯೋದೇ ಇಲ್ಲ. ಎಲ್ಲ ಸರಿ ಹೋಯಿತು ಅಂತ ಅಂದ್ಕೊಳ್ತಿದ್ದೆ. ಆದರೆ ಈ ವಾರ ಪುನಃ ಅದೇ ರೀತಿ, ಅಥವಾ ನಾನೇ ಭಾವನ ಕೆಟ್ಟದಾಗಿ ಅರ್ಥೈಸ್ಕೊತಿದ್ದೀನ ತಿಳಿತಾನೇ ಇಲ್ಲ. ಇವತ್ತು ಅಕ್ಕನಿಗೆ ಸ್ಕೂಲಲ್ಲಿ ಟೂರ್ಗೆ ಹೋಗ್ತಾರಂತೆ. ಅವ್ರಿಗಾಗಿ ಅಕ್ಕ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ನಾನು ಬರೋದು ಸಾಯಂಕಾಲ ಆಗುತ್ತೆ. ಲೈಟಾಗಿ ಏನಾದರೂ ಟಿಫನ್ ಮಾಡು, ಬೇಸರ ಮಾಡ್ಕೋಬೇಡ ಅಂತ ತುಂಬ ವಿನಯವಾಗಿ ಕೇಳಿಕೊಂಡೆ. ನನಗೆ ದುಃಖ ಆಯಿತು. ನಾನು ನಿನ್ನ ಸ್ವಂತ ತಂಗಿ, ಆರ್ಡರ್ ಮಾಡು ಅಂತ ಬೈದೆ. ಮೊದಲ ಅಕ್ಕ ಫೋನ್ ಮಾಡಿದಾಗ ಅವಳಿಗೆ ಸ್ವಲ್ಪ ಲೈಟಾಗಿ ಭಾವನೆ ಬಗ್ಗೆ ವಿಷಯ ಹೇಳಿದಾಗ ಅವಳಂದ್ಲು, ಎಲ್ಲ ಗಂಡಸರು ಅದೇ ರೀತಿ, ನೀನು ಅವ್ರ ಮನೆಗೆ ಹೋಗಿದ್ದು ನನಗೂ ಕೂಡ ಇಷ್ಟ ಇಲ್ಲ. ಆದರೆ ನಿನ್ನ ಅಕ್ಕನಿಗೆ ಸ್ಕೂಲಲ್ಲಿ ತುಂಬ ಕಷ್ಟ ಕೆಲಸ ಇದೆ ಅಂತೆ, ಮಕ್ಕಳನ್ನು ನೋಡ್ಕೊಳ್ಳೋದು ಕಷ್ಟ. ಅದಕ್ಕಾಗಿ ಪದೇ ಪದೇ ನನ್ನನ್ನು ಬೇಡ್ಕೊಂಡ್ಳು. ಅಕಸ್ಮಾತ್ ಭಾವ ನಿಜವಾಗ್ಲೂ ಏನಾದರೂ ಕೆಟ್ಟವನಾದರೆ ನನ್ನ ತಂಗಿಗೆ, ಅಂದರೆ ನಿನ್ನ ಅಕ್ಕ ಸವಿತಾಗೆ ಅವನಿಂದ ಡೈವೋರ್ಸ್ ಕೊಟ್ಬಿಡೋಣ. ಸ್ವಲ್ಪ ದಿನ ಆದಮೇಲೆ
ಬೇರೆ ಹುಡುಗನ ಜೊತೆ ಮದುವೆ ಮಾಡಿದರೆ ಆಯಿತು. ಅವನ ಕಾಮುಕನ ಒಂದು ರೀತಿ ನೀನು ಗಮನಿಸು. ನಾವುಗಳು ಜಾಸ್ತಿ ಅವಳನ್ನು ನೋಡೋದಕ್ಕೆ ಹೋಗೋದೇ ಇಲ್ಲ. ಅವಳಿಗೆ ಅಪ್ಪ ಅಮ್ಮನ ಮನೆಯಿಂದ ಏನೂ ಸಹಾಯನೂ ಇಲ್ಲ ಅಂತ ಸವಿತಾಳನ್ನು ಕೆಟ್ಟದಾಗಿ ನಡೆಸ್ಕೊಂಡ್ರೆ ಅವನಿಗೆ ನಮ್ಮ ಊರ ಜನಗಳು ಬಂದು ಕೆಟ್ಟ ಶಾಸ್ತಿ ಮಾಡ್ತೇವೆ ಅಂತ ಅಕ್ಕ ಹೇಳಿದಾಗ ನನಗೆ ಸ್ವಲ್ಪ ಧೈರ್ಯ ಬಂತು. ಅಕ್ಕ, ಆದರೆ ನನ್ನ ಎರಡನೇ ಅಕ್ಕ ಸವಿತಾ ಅದನ್ನೆಲ್ಲ ಅರಗಿಸ್ಕೊಳ್ಬೇಕು ಅಲ್ವಾ? ಅವಳು ಒಪ್ಕೊಂಡ್ರೆ ಅಲ್ವಾ ಅವನು ಈ ಸಂಸಾರದಿಂದ ಮುಕ್ತಿ ಪಡ್ಕೊಳ್ಳೋದು ಅಂದಾಗ ನನಗೀಗಲೂ ಭಯ, ನನ್ನಿಂದ ಏನಾದರೂ ಈ ಸಂಸಾರ ಒಡಿತಿದೆಯಾ ಅಂತ ಅಷ್ಟೆ. ಅಲ್ಲಿ ಮಕ್ಕಳು ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ರು. ನಾನು ಭಯದಿಂದ ಅವರನ್ನು ಸಮಾಧಾನ ಮಾಡೋದಕ್ಕೆ ಹೋದೆ. ಎರಡೂ ಮಕ್ಕಳು ಪರಸ್ಪರ ಕಿತ್ತಾಡ್ತಿದ್ದಾರೆ. ಇನ್ನೂ ಭಯ ಆಯಿತು. ನನಗೆ ವಿಧಿ ಇಲ್ಲದೆ ನಾನು ತುಂಬ ಸಮಾಧಾನದಿಂದ ಅವರಿಬ್ಬರನ್ನ ಸಮಾಧಾನ ಮಾಡಿದೆ. ಆದರೂ ಕೂಡ ಮನಸ್ಸು ಭಾರ. ನನ್ನ ಅಕ್ಕನನ್ನು ನೆನೆಸ್ಕೊಂಡು ದುಃಖ ಆಗ್ತಿದೆ. ಕಷ್ಟಪಟ್ಟು ಓದಿ ಕೆಲಸಕ್ಕೆ ಸೇರಿಕೊಂಡ್ಳು. ನಮ್ಮೂರಲ್ಲಿ ಒಳ್ಳೆ ಹುಡುಗರು ಇದ್ದಾರೆ. ಅವರಲ್ಲಿ ಯಾರನ್ನಾದರೂ ಮದುವೆ ಮಾಡಿದರೆ ನಮ್ಮ ಮನೆ ಚೆನ್ನಾಗಿರ್ತಿತ್ತೋ ಏನೋ. ಈ ಭಾವ ಏನಕ್ಕೋ ಸಹಾಯ ಮಾಡೋದೇ ಇಲ್ಲ ಅಂತ ಯೋಚಿಸ್ತಿದ್ದವಳು ಮಕ್ಕಳನ್ನು ಮಲಗಿಸ್ತಾ ನಾನು ಅವ್ರ ಜೊತೆ ಮಲಗೇ ಬಿಟ್ಟೆ. ನನಗೆ ಎಚ್ಚರನೇ ಇಲ್ಲ. ನನಗೆ ಎಚ್ಚರ ಆದಾಗ ಯಾರೋ ನನ್ನನ್ನು ಸವರ್ತಿದ್ದಾರೆ. ಅವ್ರ ಹೊಟ್ಟೆ ಬಳಿ ಕೂಡ ಕೈಯನ್ನು ತಂದಿದ್ದಾರೆ. ಕತ್ಲೆ, ಯಾರು ಅಂತಾನೆ ತಿಳಿದಿಲ್ಲ. ನಾನು ಕಿರಿಚಬೇಕು ಅಂತ ಅಂದ್ಕೊಂಡ್ರೆ ನನ್ನ ಬಾಯಿನ ಮುಚ್ಚಿದ್ದಾರೆ. ಅವ್ರ ಕೈ ನನ್ನ ದೇಹದ ಮೇಲೆಲ್ಲ ಆಡಿಸ್ತಿದ್ದಾರೆ. ಈಗ ನಿಜವಾಗ್ಲೂ ನಂಗೆ ಭಯ ಆಗ್ತಿದೆ. ಅಷ್ಟೇ ಅಲ್ಲ, ನನ್ನ ಮೈನ ಆಡಿಸ್ತಾ ಆ ಕೈಗಳು ಹಿಡ್ಕೊಂಡಾಗ ಪ್ರಾಣ ಬಾಯಿಗೆ ಬಂದಂತೆ ಆಯಿತು. ಎರಡು ಒರಟಾದ ಬಿಸಿ ಕೈಗಳು ನನ್ನ ದೇಹವನ್ನು ಸಂಪೂರ್ಣವಾಗಿ ಮುಟ್ತಿವೆ. ಸಡನ್ನಾಗಿ ಭಾವ ನೆನಪಾದರು. ಅಯ್ಯೋ, ನಾನು ಬಾಗಿಲೇ ಹಾಕಿಲ್ವೇನೋ. ಇದೆಲ್ಲನೂ ಭಾವ ಮಾಡ್ತಿರೋದು. ನನ್ನ ಜೀವನ ಹಾಳಾದರೆ ನಾನು ಅಕ್ಕನಿಗೆ ಅಪ್ಪ ಅಮ್ಮನಿಗೆ ಹೇಗೆ ಮುಖ ತೋರಿಸ್ಲಿ? ಚಿಕ್ಕಂದಿನಿಂದ ನಾನು ಪ್ರೀತಿ ಮಾಡ್ತಿರೋ ನನ್ನ ಅತ್ತೆ ಮಗ ಕಿರಣ್ಗೆ ಹೇಗೆ ಮುಖ ತೋರಿಸ್ಲಿ ಅಂತ ಅಳು ಬಂತು. ಅಳೋದಕ್ಕೂ ಕೂಡ ಆಗ್ತಿಲ್ಲ. ಬಾಯಿನ ಗಟ್ಟಿಯಾಗಿ ಹೇಳ್ಕೊಂಡಿದ್ದೀನಿ. ಅವನ ಕೈ ಆರ್ಭಟ ನನ್ನ ದೇಹದ ಮೇಲೆ ಜಾಸ್ತಿ ಆಗ್ತಿದೆ. ನನ್ನ ಮೈ ಮೇಲೆ ಬಟ್ಟೆ ಸರಿಯಾಗಿ ಇಲ್ಲ. ಕತ್ತಲೆ ಆಗಿದ್ದರಿಂದ ನನಗೆ ಯಾರು ಅಂತ ತಿಳಿದಿಲ್ಲ. ಅಕ್ಕನಿಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದರಿಂದ ನನ್ನ ಜೀವನ ಹಾಳಾಗೋಯ್ತು. ಭಾವ ಆ ರೀತಿ ಅವರು ಅಂತ ತಿಳಿದು ನಾನು ಆಗಲೇ ಬಿಟ್ಟು ಹೊರಟೋಗಿದ್ದಿದ್ರೆ ಇವತ್ತು ನಾನು ಒಂದು ಹೆಂಡತಿಯಾಗಿ ಮಕ್ಕಳಿಗೆ ಅಮ್ಮನಾಗಿ ಮುಂದಿನ ಬದುಕನ್ನು ಸಾಗಿಸ್ತಿದ್ದೀವಿ. ಇನ್ನು ಆ ಸೌಭಾಗ್ಯ ನನಗಿಲ್ವೇನೋ. ಈ ಎಂಜಲು ದೇಹನ ಕಿರಣ್ಗೆ ಹೇಗೆ ಅರ್ಪಿಸ್ಲಿ ಅಂತ ಮನಸ್ಸಲ್ಲೇ ಜೋರಾಗಿ ಅಳ್ತಿದ್ದಾಳೆ. ಕತ್ಲೆನಲ್ಲಿ ತನ್ನನ್ನು ಮುಟ್ತಾ ಇರೋ, ತನ್ನ ದೇಹದ ಜೊತೆ ಆಟ ಆಡ್ತಿರೋ ಆ ಮನುಷ್ಯನನ್ನು ಕಳ್ಕೊಳ್ಬೇಕು ಅಂತ ಪ್ರಯತ್ನಿಸಿದ್ರೂ ಆಗ್ತಿಲ್ಲ. ಅಷ್ಟು ಬಲಿಷ್ಠವಾದವನು. ಕಾರಲ್ಲಿ ಒಮ್ಮೆ ಭಾವ ನನ್ನನ್ನು ಮುಟ್ಟಿದ್ರು. ಆ ಸ್ಪರ್ಶ ಭಾವನೆ ಅಂತ ಕನ್ಫರ್ಮ್ ಆಯಿತು. ನನ್ನ ಮತ್ತು ಅಕ್ಕನ ಜೀವ ಒಬ್ಬ ಮನುಷ್ಯನಿಂದ ಹಾಳಾಯಿತು ಅಂತ ದುಃಖದಿಂದ ಅಳೋದಕ್ಕೆ ಶುರು ಮಾಡಿದೆ. ಅಳೋದಕ್ಕೂ ಕೂಡ ಆಗ್ತಿಲ್ಲ. ಭಾವ ಅಂದರೆ ನನ್ನ ತಂದೆ ಸಮಾನ. ತಂದೆ ಈ ರೀತಿ ಮಾಡಿದ್ರೆ ಅವಳ ಮನಸ್ಸು ಅಸಹ್ಯದಿಂದ ಕೂಡಿತ್ತು. ಆಗ ಯಾವುದೋ ಅಪರಿಚಿತ ಧ್ವನಿ ಕೇಳಿಸ್ತು. ಸುಧಾ, ಸುಧಾ, ಕಣ್ತೆಗೆದು ನೋಡು. ಕಣ್ತೆಗೆದು ನೋಡಿದಾಗ ಅದು ನನ್ನ ಅತ್ತೆ ಮಗ ಕಿರಣ್. ಅವನನ್ನು ಗಟ್ಟಿಯಾಗಿ ತಕ್ಕೊಂಡು ಅಳೋದಕ್ಕೆ ಶುರು ಮಾಡಿದೆ. ನೀನು ಹೇಗಿಲ್ಲಿ ಬಂದೆ? ನಂಗೆ ಹೇಳಲೇ ಇಲ್ಲ ಅಂತ ಕೇಳಿದಾಗ ನೀನು ಭಯದಿಂದ ನಡುಗ್ತಾ ಮಲಗಿದೆ. ಆಗ ಬಂದಿತ್ತು, ಅಕ್ಕ ಸಡನ್ನಾಗಿ ಕರೆಂಟ್ ಹೋಯಿತು. ನಿನಗೆ ಕರೆಂಟ್ ಅಂದರೆ ಭಯ ಅಲ್ವಾ? ಮಳೆ ಜೋರಾಗಿ ಬಂದಿದ್ದರಿಂದ ವಾತಾವರಣ ತಣ್ಣಗಿತ್ತು. ಅದಕ್ಕೆ ನಿನ್ನ ದೇಹನ ಬಿಸಿ ಮಾಡೋದಕ್ಕೆ ಈ ಎಣ್ಣೆನ ಅಕ್ಕ ಕೊಟ್ಟಿದ್ದಾಳೆ. ಇದನ್ನು ಹಚ್ಚಿ ಕಾಲಿಗೆ ಮತ್ತು ಸೊಂಟಕ್ಕೆ ಮಸಾಜ್ ಮಾಡು ಅಂದ್ಲು. ಚಳಿ ಕಡಿಮೆ ಆಗುತ್ತೆ ಅಂತ. ನಿನಗೆ ತುಂಬ ಚಳಿ, ಅದು ನನಗೆ ಗೊತ್ತಿಲ್ವಾ? ನನ್ನ ದೇಹದಿಂದ ಬಿಸಿ ಮಾಡೋಣ ಅಂದರೆ ಮದುವೆ ಆಗೋವರೆಗೂ ಏನೂ ಬೇಡ ಅಂತ ಹೇಳ್ತೀಯ. ಅದಕ್ಕೆ ಕೈಗಳಿಂದ ಮಾಡಿದೆ ಅಂದಾಗ ನಾನು ಬೆಚ್ಚಿ ಬಿದ್ದೆ. ನೀನು ಅಂತ ತಾಯಿ ನಾನೇನು ನೋಡಿಲ್ಲ, ಆದರೆ ನೀನು ಚಳಿಯಿಂದ ನಡುಗ್ತಿದ್ದೆ.
ನಿನ್ನ ಅಕ್ಕ ಭಾವ ಮಕ್ಕಳ ವಿಷಯಕ್ಕೆ ಜಗಳ ಮಾಡ್ತಿದ್ರು. ಏನು ನಿನಗೆ ಎಚ್ಚರ ಆಗತ್ತೆ ಅಂತ ಭಯದಿಂದ ಮಸಾಜ್ ಮಾಡ್ತಿದ್ದೆ. ನಿಜವಾಗ್ಲೂ ನಾನು ಏನೂ ನೋಡಿಲ್ಲ. ಆದರೆ ನಿನ್ನ ದೇಹ ಎಷ್ಟೊಂದು ಮುಟ್ಟಬೇಕಾದಾಗ ನನಗೂ ಕೂಡ ಆಸೆ ಆಯಿತು ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ. ಆದರೆ ನಮ್ಮಿಬ್ಬರು ಮದುವೆ ಆಗಿಲ್ಲ. ಅದ್ರ ಜೊತೆಗೆ ನಿನಗೆ ಎಚ್ಚರನೂ ಇರಲಿಲ್ಲ. ಎಚ್ಚರ ಇಲ್ಲದ ನಿನ್ನ ಜೊತೆ ನಾನು ಸುಖನ ಹೇಗೆ ಅನುಭವಿಸೋದು ಅಲ್ವಾ ಅಂತ ಅವನು ಹೇಳಿದಾಗ, ಆಗ ದೊಡ್ಡಕ್ಕ ಹೇಳಿದ ಮಾತು, ನಿನ್ನಪ್ಪ ಗಂಡು ಮಕ್ಕಳೆಲ್ಲ ಪಾಪದ ರೀತಿ ಇರ್ತಾರೆ, ಆದರೆ ಅವ್ರು ಎಂದೂ ಪಾಪದವರಲ್ಲ ಅಂತ. ಕೊನೆಗೆ ನಾನು ಮಲಗಬೇಕು ಅಂತ ಹೇಳಿದೆ. ಅವನು ಕೆಳಗೆ ಮಲಗಿದ್ದ, ನಾನು ಮೇಲ್ ಮಲಗಿದೆ. ಆಗ ಅವನು ಹೇಳ್ತಾನೆ, ನನಗೆ ಕೆಲಸ ಸಿಕ್ಕಿದೆ, ತಿಂಗಳಿಗೆ 1,00,000 ಸಂಬಳ, ಬೇರೆ ಮನೆ ಮಾಡ್ತೀನಿ, ಅಲ್ಲಿವರೆಗೂ ಇಲ್ಲೇ ಇರು ಅಂದಾಗ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಇವನಿದ್ದಾನೆ, ಭಾವ ನನ್ನನ್ನು ಏನೂ ಮಾಡೋದಿಲ್ಲ ಅಂತ. ಬೆಳಗಾದ ನನ್ನ ಅಕ್ಕ ನನ್ನನ್ನು ಕರೆದು ಹೇಳಿದ್ಲು, ನಿನ್ನ ಭಾವ ವಾಕಿಂಗ್ ಹೋಗಿದ್ದಾರೆ, ಸ್ವಲ್ಪ ಕಿರಣ್ ಕೈಯಿಂದ ಹೆದರಿಸೋರಿಗೆ ನನ್ನ ಮೇಲೆ ಭಯ ಭಕ್ತಿ ಇಲ್ಲದ ರೀತಿ ಹಾಗಾಗೋಗಿದೆ ಅಂತ ಹೇಳಿದ್ಲು ಅಳ್ತಾ. ನನಗಳ ಕಷ್ಟ ತಿಳಿತಾ ಇದೆ. ಎಲ್ಲ ಕಡೆ ಕಿರಣನ್ನು ಹುಡುಕಿದ್ರು ಕಿರಣ್ ಸಿಕ್ಕಲೇ ಇಲ್ಲ. ಸ್ವಲ್ಪ ಸಮಯಕ್ಕೆ ಕಿರಣ್ ಮತ್ತು ನನ್ನ ಭಾವ ಇಬ್ಬರು ಕೈ ಹಿಡ್ಕೊಂಡು ಮನೆ ಕಡೆ ಬರ್ತಿದ್ದಾರೆ. ಈಗ ನಿಜವಾಗ್ಲೂ ಭಯ ಆಯಿತು. ಭಾವ ತನ್ನ ಬುದ್ಧಿನ ಕಿರಣ್ಗೆ ಕಲಿಸ್ಕೊಟ್ಬಿಟ್ರೆ, ಕಿರಣ್ ತುಂಬ ಒಳ್ಳೆಯವನು ಅಂತ ಬಂದವರು ನನ್ನ ಅಕ್ಕನ ಕೈನ ಹಿಡ್ಕೊಂಡು, ರಾತ್ರಿ ಹಾಗಾಗಿದ್ದಕ್ಕೆ ನನ್ನನ್ನು ಕ್ಷಮಿಸು ಅಂತ ತುಂಬ ಪಾಪದವರ ರೀತಿ ಕೇಳಿಕೊಂಡ್ರು. ಅಷ್ಟೇ ಅಲ್ಲ, ನನ್ನ ಕಡೆ ಪಶ್ಚಾತ್ತಾಪದ ಕಣ್ಣುಗಳಲ್ಲಿ ನನ್ನನ್ನು ನೋಡಿದ್ರು. ಇಷ್ಟೊಂದು ಬದಲಾವಣೆ, ಅದು ಒಂದೇ ಒಂದು ರಾತ್ರಿನಲ್ಲಿ ಹೇಗೆ ಸಾಧ್ಯ? ಕಿರಣ್ ಕಾಲರ್ನ ಗಟ್ಟಿಯಾಗಿ ಹಿಡ್ಕೊಂಡು ನಾನು ರೂಮ್ಗೆ ಕರ್ಕೊಂಡು ಹೋಗಿ ರೂಮಿನ ಬಾಗಿಲನ್ನು ಹಾಕಿ ಕೇಳಿದೆ, ಏನು ಮಾಡಿದೆ ನೀನು ಭಾವನಿಗೆ ಹೇಳು ಅಂತ. ಹೇಳ್ತೀನಿ, ನನ್ನ ತುಟಿಗೆ ನೀನು ಮುತ್ತು ಕೊಟ್ಟರೆ ನಾನು ಸೀರಿಯಸ್ ಆಗಿ ವಿಷಯನ ಕೇಳ್ತಿದ್ದೀನಿ. ನೀನು ಈ ರೀತಿ ಹಾರಾಡಿದ್ರೆ ಸರಿಯಾಗಿ ನನ್ನ ಕೈಯಲ್ಲಿ ಓಡಿಸ್ಕೊಳ್ತೀಯ ಅಂತ ಅವಳು ಹೇಳಿದ್ಲು. ಆಗವನು ಮುತ್ತು ಕೊಟ್ಟರೆ ಮಾತ್ರನೇ ಹೇಳೋದು ಅಂತ ಹಠ ಹಿಡ್ದ. ಅವಳು ಮುತ್ತನ್ನ ಕೊಟ್ಟಳು ತನ್ನ ತುಟಿಗಳಿಂದ. ಊರಲ್ಲಿ ಇರೋ ನಿನ್ನ ಅಪ್ಪ ಅಮ್ಮನ ಎಲ್ಲ ಆಸ್ತಿಯನ್ನು ನಿನ್ನ ಎರಡನೇ ಅಕ್ಕನಿಗೆ ಕೊಟ್ಟುಬಿಡ್ತೀವಿ ಅಂತ ಹೇಳಿದೆ. ಆಸ್ತಿ ಖುಷಿಗಾಗಿ ನಿನ್ನ ಭಾವ ನಿನ್ನ ಅಕ್ಕನ್ನ ರಾಣಿಯಂತೆ ನೋಡ್ಕೊಳ್ತಾರೆ ಅಂದಾಗ ನನ್ನ ಅಪ್ಪ ಅಮ್ಮ ಹೇಳಬೇಕು, ನೀನು ಹೇಗೆ ಹೇಳ್ತೀಯ? ಅದು ನಿನ್ನ ಮೊದಲ ಅಕ್ಕನಿಗೆ ತುಂಬ ಜಮೀನಿದೆ ಅಲ್ವಾ? ಇರೋ ಜಮೀನನ್ನೇ ಅವ್ರು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ನನಗೆ ಅಂದರೆ ನಿನಗೆ ಮತ್ತು ನಿನ್ನ ಎರಡನೇ ಅಕ್ಕನಿಗೆ ಜಮೀನು ಮನೆ ಎಲ್ಲನೂ ಕೊಡೋದಕ್ಕೆ ಒಪ್ಕೊಂಡಿದ್ರು. ನನಗೆ ಕೆಲಸ ಸಿಕ್ಕಿದೆ, ನೀನು ಕೆಲ್ಸಕ್ಕೆ ಹೋಗ್ತೀಯ. ಸ್ವಲ್ಪ ವರ್ಷ ಆದಮೇಲೆ ನಿನ್ನ ಅಕ್ಕನ ಮನೆ ಪರಿಸ್ಥಿತಿನೂ ಚೆನ್ನಾಗಿಲ್ಲ. ನಿನ್ನ ಭಾವ ಯಾವಾಗಲೂ ನಿನ್ನ ಅಕ್ಕನ ಗತಿ ಇಲ್ದವಳು ಅನ್ನೋ ರೀತಿ ಟ್ರೀಟ್ ಮಾಡ್ತಾರೆ. ಅದಕ್ಕಾಗಿ ಎಲ್ಲ ಆಸ್ತಿನೂ ನಿನ್ನ ಅಕ್ಕನ ಹೆಸ್ರಿಗೆ ಬರೆದು ಬಿಡೋಣ. ಆಗೋರು ಚೆನ್ನಾಗಿ ನೋಡ್ಕೋತಾರೆ. ಅಕಸ್ಮಾತ್ ಹಾಗೂ ಕೂಡ ನೋಡ್ಕೊಳ್ಳಿಲ್ಲ ಅಂತಂದರೆ ಮುಂದಿನ ಸ್ಟೆಪ್ನ ನಾವು ತಗೋಬಹುದು ಅಲ್ವಾ? ನಿಮ್ಮ ಸಪೋರ್ಟ್ಗೆ ನಾವು ನಿಲ್ಲೋಣ ಅಂದಾಗ ಈಗ ನಿಜವಾಗ್ಲೂ ಕೂಡ ಅವನನ್ನು ಗಟ್ಟಿಯಾಗಿ ತಕ್ಕೋಬೇಕು ಅಂತ ಅನ್ನಿಸ್ತು. ನನ್ನ ತಲೆನ ಅವನ ಎದೆ ಕೊಟ್ಟೆ. ನನ್ನ ಅಕ್ಕನ ಬಗ್ಗೆ ನನಗಿಂತ ಹೆಚ್ಚಾಗಿ ನೀನು ಯೋಚನೆ ಮಾಡಿದ್ಯಾ ಅಂದಾಗ, ಯಾಕೆ ಹೇಳಿಬಿಡು, ಅವಳು ಕೂಡ ನನ್ನ ಅತ್ತೆ ಮಗಳು ಅಂತ ಹೇಳ್ದ. ನಿನಗೆ ಮಾತ್ರ ಅಕ್ಕನಾ? ನಾನು 2 ವರ್ಷ ದೊಡ್ಡವನಾಗಿದ್ದಿದ್ರೆ ನಿನ್ನ ಅಕ್ಕನ್ನೇ ಮದುವೆ ಆಗಿಬಿಡ್ತಿದ್ದೆ. ಅವಳು ಎಷ್ಟು ಸುಂದರವಾಗಿದ್ದಾಳೆ ಅಂತ ತಮಾಷೆಗೆ ಹೇಳೋದಕ್ಕೆ ಬಂದ. ಇಲ್ಲಿವರೆಗೂ ಅವನನ್ನು ಗಟ್ಟಿಯಾಗಿ ತಪ್ಕೊಂಡಿದ್ದ ಸುಧಾಗೆ ಕೋಪ ಬಂದು ಅವನ ಕೆನ್ನೆಗೆರಡು ಬೀಸಿದ್ಲು. ನಿಜವಾಗ್ಲೂ ಕೂಡ ಕೆನ್ನೆ ಈಗ ಕೆಂಪಾಯಿತು. ಕೋಪದಲ್ಲಿ ಹೊಡೆದ್ರು ಅವಳಿಗೆ ಭಯ ಆಯಿತು. ನಂತರ ಆ ಕೆಂಪಾಗಿದ್ದ ಕೈಯನ್ನು ತನ್ನ ತುಟಿಗಳಿಂದ ಮುತ್ತುಗಳನ್ನು ಕೊಟ್ಟು ತಣ್ಣಗೆ ಮಾಡಲು ಪ್ರಯತ್ನಿಸಿದಳು. ನಂತರ ಕೆನ್ನೆಯ ಮೇಲಿದ್ದ ಇಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ಕೊಟ್ಟಿಕೊಳ್ಳಲು ಆರಂಭಿಸಿದರು. ನಿರಂತರವಾಗಿ ಅವರ ಪ್ರೀತಿ ಜನ್ಮದ ಅನುಬಂಧವಾಯಿತು. ಕತೆ ಇಲ್ಲಿಗೆ ಮುಗಿಯುತ್ತದೆ. ಹೇಗಿತ್ತು ಕತೆ? ಇಷ್ಟ ಆಯಿತಾ? ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.